ಓಕೆ, ರಾಜ್ಯದಲ್ಲಿ ಹಿಜಾಬ್ ದಂಗಲ್ ಜೋರಾಗಿತ್ತು. ಒಮ್ಮೆ ನಿಮ್ಗೆ ಗೊತ್ತಿದೆ, ಅದೇ ವಿಚಾರ ದೇಶ ವಿದೇಶಗಳಲ್ಲಿ ಸದ್ದು ಮಾಡಿತ್ತು. ಇದೀಗ ಅದೇ ಹಿಜಾಬ್ ಮತ್ತೆ ಸುದ್ದಿಯಲ್ಲಿದೆ. ಅಲಹಾಬಾದ್ ನ್ಯಾಯಾಲಯ ತೀರ್ಪು ಕಂಡು ದೇಶವೇ ದಂಗಾಗಿದೆಯಂತೆ. ಏನದು ತೀರ್ಪು? ಒಂದು ಸಣ್ಣ ರಿಪೋರ್ಟ್. ಇಸ್ಲಾಂನಲ್ಲಿ ಹಿಜಾಬ್ ಕಡ್ಡಾಯ ಅಲ್ಲ ಅಲ್ಲ ಅಲ್ಲ. ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹೈಕೋರ್ಟ್ ಶಾಕ್. ಹಿಜಾಬ್ ಇಸ್ಲಾಂನ ಧಾರ್ಮಿಕ ಆಚರಣೆಯಲ್ಲ ಎಂದು ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಶಾಲಾ ಸಮವಸ್ತ್ರದ ಜೊತೆಗೆ ಹಿಜಾಬ್ ಧರಿಸಲು ಅನುಮತಿ ಕೋರಿ ವಿದ್ಯಾರ್ಥಿನಿಯೊಬ್ಬಳು ಅರ್ಜಿ ಸಲ್ಲಿಸಿದ್ದಳು. ಆ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ. ಸಮವಸ್ತ್ರ ಸಂಹಿತೆಯನ್ನ ವಿದ್ಯಾರ್ಥಿಗಳು ತಮಗೆ ತಕ್ಕಂತೆ ಬದಲಾಯಿಸುವ ಹಕ್ಕಿಲ್ಲ ಎಂದು ಚಾಟಿ ಬೀಸಿದೆ. ಹಿಜಾಬ್ ಕಡ್ಡಾಯವಲ್ಲ, ಹಿಜಾಬ್ ಧರಿಸಲು ಅನುಮತಿ ನೀಡುವಂತೆ ವಿದ್ಯಾರ್ಥಿನಿ ಮನವಿ ಮಾಡಿದ್ರು. 10ನೇ ತರಗತಿಯವರೆಗೆ ಅದೇ ಶಾಲೆಯಲ್ಲಿ ಓದಿದ್ದೆ. ಆ ಸಮಯದಲ್ಲಿ ಶಾಲೆಯಿಂದ ಯಾವುದೇ ಆಕ್ಷೇಪಣೆ ಇಲ್ಲದೆ ಶಿರಸ್ತ್ರಾಣ ಧರಿಸಿದ್ದೆ ಎಂದು ವಿದ್ಯಾರ್ಥಿನಿ ಹೇಳಿದ್ದಾಳೆ. ಆದರೆ ಶಿರಸ್ತ್ರಾಣ ಧರಿಸುವುದನ್ನ ಮುಂದುವರಿಸಲು ದೃಢ ನಿಶ್ಚಯ ಹೊಂದಿದ್ದೇನೆ. ಆದರೆ ಶಾಲೆಯು ಈಗ ತನ್ನನ್ನ 11ನೇ ತರಗತಿಗೆ ಸೇರಿಸಿಕೊಳ್ಳಲು ನಿರಾಕರಿಸುತ್ತಿದೆ ಎಂದು ಆಕೆ ಆರೋಪಿಸಿದ್ದಾರೆ. ಹಿಜಾಬ್ ಧರಿಸುವುದು ಇಸ್ಲಾಮಿಕ್ ನಂಬಿಕೆಯ ಅತ್ಯಗತ್ಯ ಭಾಗವಲ್ಲ. ಮಹಿಳೆ ಹಿಜಾಬ್ ಧರಿಸಲು ವಿಫಲವಾದರೆ ಧರ್ಮದ ನಂಬಿಕೆಗೆ ಧಕ್ಕೆ ಬರುವುದಿಲ್ಲ ಎಂದು ಹೈಕೋರ್ಟ್ ನ್ಯಾಯಮೂರ್ತಿಗಳು ಸರ್ವಾನುಮತದಿಂದ ತೀರ್ಪು ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ನೋಡಿ, ಒಂದು ಭಾರತ ದೇಶದಲ್ಲಿ ಯಾವತ್ತೂ ಕೂಡ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಳು ಹಿಜಾಬ್ ಹಾಕಿಲ್ಲ ಅಂತಲ್ಲ, ಹಾಕಿದ್ದಾರೆ. ಯಾವಾಗ ಅಂತಂದರೆ ಅವರು ಈ ಮದ್ರಸಾಕ್ಕೆ ಹೋಗ್ತಾರಲ್ಲ ಬೆಳಿಗ್ಗೆ, ಆ ಸಂದರ್ಭದಲ್ಲಿ ಆಗ್ತಾಯಿತ್ತು. ಬಟ್ ಶಾಲೆಗಳಿಗೆ ಇರಲಿಲ್ಲ. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಶಾಲೆಯಲ್ಲಿ ಅವರು ಹಿಜಾಬ್ ಆಗ್ತಾ ಇರಲಿಲ್ಲ. ಬಟ್ ಏನು ಅರಬಿ ಕ್ಲಾಸ್ ಇದ್ದಾಗ ಆ ಥರ ಎಲ್ಲ ಹೋಗ್ತಾಯಿದ್ರು. ಅದು ಬಿಟ್ಟರೆ ಮದ್ರಸಾಕ್ಕೆ ಹೋದಾಗ ಈಗಲೂ ಅದನ್ನು ಯಾರು ಬೇಡ ಅಂತ ಹೇಳ್ತಾ ಇರಲಿಲ್ಲ. ಬಟ್ ಸ್ಕೂಲ್ ಯೂನಿಫಾರ್ಮ್ ಅಂತ ಬಂದಿರುವಂಥದ್ದೇ ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ಅಂತೇಳಿ. ಆಮೇಲೆ ಈ ಹಿಂದೂಗಳು ಶುರು ಹಿಂದೂಗಳಿಗೂ ಅಷ್ಟೇ, ಯಾವುದೇ ಕೇಸರಿ ಹಾಕ್ಕೊಂಡು, ನಾಮ ಹಾಕ್ಕೊಂಡು, ಮತ್ತೊಂದು ಹಾಕ್ಕೊಂಡು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಅವಕಾಶ ಇತ್ತು. ಬಿಟ್ಟರೆ ಸ್ಕೂಲ್ಗೆ ಅವಕಾಶ ಇರಲಿಲ್ಲ ಅಲ್ವಾ? ಸ್ಕೂಲ್ಗೆ ಅವಕಾಶ. ಆದರೆ ಕೆಲವು ಶಾಲೆಗಳೇನಾಯಿತು ಅಂದರೆ ಕೈಬಳೆ ಹಾಕೋದನ್ನು ಕೂಡ ನಿಲ್ಲಿಸಿತ್ತು. ಆಮೇಲೆ ಅದಕ್ಕೆಲ್ಲ ಹೋರಾಟ ಇದೆ. ಕೈಬಳೆ ಹಾಕ್ಬೋದು, ಹೂ ಮುಡಿಬೋದು. ಅದೊಂದು ಅಸ್ಮಿತೆ. ನಾನು ಹೇಳ್ತಿರೋದು ಅಸ್ಮಿತೆಗೂ ಮತ್ತು ರೂಲ್ಸ್ಗೂ ವ್ಯತ್ಯಾಸ ಅಂತ ಆಮೇಲೆ ಹೇಳ್ತೀನಿ ನಾನು. ಆಮೇಲೆ ಭಾರತ ಈಗ ನಾವೇ ಮಾಡಿಕೊಂಡಾಗ ಒಂದು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು. ಕಟ್ಟರ್ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಕೆಲವು ದೇಶಗಳಲ್ಲಿ ಹಿಜಾಬ್ ಇಲ್ಲ. ಹೇಳ್ತೀನಿ, ಇಸ್ಲಾಮಿಕ್ ದೇಶಗಳಿಗೆ ಬೇಡದ ಹಿಜಾಬ್ ಇಲ್ಲಿ ಯಾಕೆ ತೂರ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗುವಂಥ ಹೆಣ್ಣುಮಕ್ಕಳು ಅಥವಾ ಧಾರ್ಮಿಕವಾಗಿ ಮದ್ರಸಾಕ್ಕೆ ಹೋಗುವಂತೆ ಅಲ್ಲಿ ಯಾರು ತಡೀತಾ ಇಲ್ಲ. ಸ್ಕೂಲಲ್ಲಿ ನಾವು ಧರ್ಮವನ್ನು ತರಬಾರ್ದು ನನ್ನ ಪ್ರಕಾರ. ಸೌದಿ ಅರೇಬಿಯಾದಲ್ಲಿರೋ ರೂಲ್ಸ್ ಬಗ್ಗೆ ನಿಮ್ಗೆ ಗೊತ್ತಾ? ಮುಸ್ಲಿಮರ ಪರಮ ಪವಿತ್ರ ಕ್ಷೇತ್ರ ಮೆಕ್ಕಾ, ಕಾಬಾ, ಅದು ಸೌದಿಯಲ್ಲಿರೋದು. ಸೌದಿಯ ಪರೀಕ್ಷಾ ಕೊಠಡಿಯಲ್ಲಿ ಅಭಯ ಅಂದರೆ ಅಲ್ಲಿಯ ನಮ್ಮ ಇದನ್ನು ಅಭಯ ಅಂತ ಕರೀತಾರೆ. ಯಾವುದನ್ನು? ಹಿಜಾಬನ್ನು, ಅಭಯ. ಅಲ್ಲಿ ಬ್ಯಾನ್ ಇದೆ. ಸೌದಿಯ ಶಾಲೆಗಳಲ್ಲಿ ಸಮವಸ್ತ್ರವನ್ನಷ್ಟೇ ಧರಿಸಬೇಕು. ಅಭಯ ಅಂದರೆ ಹಿಜಾಬನ್ನೇ ಹೋಲುವಂಥ ದಿರಿಸು. ಇರಾನ್ನ ಮಹಿಳೆಯರಿಗೆ ಕೂಡ ಬುರ್ಖಾ ಬೇಡ, ಹಿಜಾಬ್ ಕೂಡ ಬೇಡ ಇರಾನ್ನ ಮಹಿಳೆಯರಿಗೆ. ಅಲ್ಲಿ ಫ್ರೀ ಆಗಿದೆ. ನೀವು ಅದು ಬಿಡಿ, ನೀವು ಪಾಕಿಸ್ತಾನದ ಮಂತ್ರಿಗಳನ್ನು ನೋಡಿ, ಮಹಿಳಾ ಮಂತ್ರಿಗಳನ್ನು, ಅವರು ಹಿಜಾಬ್ ಹಾಕೋದಿಲ್ಲ. ಎಲ್ಲಿ ಹಿಜಾಬ್ ಬ್ಯಾನ್ ಇದೆ ಹೇಳ್ತೀನಿ ಕೇಳಿ. ಎಲ್ಲೆಲ್ಲಿ ಹಿಜಾಬ್ ಬ್ಯಾನ್ ಇದೆ? ಚೀನಾದಲ್ಲಿ ಹಿಜಾಬ್ ಬ್ಯಾನ್ ಇದೆ, ರಷ್ಯಾದಲ್ಲಿ ಹಿಜಾಬ್ ಬ್ಯಾನ್ ಇದೆ, ಆಸ್ಟ್ರಿಯಾದಲ್ಲಿ ಹಿಜಾಬ್ ಬ್ಯಾನ್ ಇದೆ, ಬಲ್ಗೇರಿಯಾ ಹಿಜಾಬ್ ಬ್ಯಾನ್ ಇದೆ, ಸ್ವಿಟ್ಜರ್ಲ್ಯಾಂಡ್ ಹಿಜಾಬ್ ಬ್ಯಾನ್ ಇದೆ, ಕಜಕಿಸ್ತಾನ್ ಬ್ಯಾನ್, ಫ್ರಾನ್ಸಲ್ಲಿ ಬ್ಯಾನ್ ಇದೆ, ಬೆಲ್ಜಿಯಮಲ್ಲಿ ಬ್ಯಾನ್ ಇದೆ, ನೆದರ್ಲ್ಯಾಂಡಲ್ಲಿ ಬ್ಯಾನ್ ಇದೆ, ಶ್ರೀಲಂಕಾದಲ್ಲಿ ಬ್ಯಾನ್ ಇದೆ. ಅಂದರೆ ಇದು ಕೇವಲ ರಾಜಕೀಯಕ್ಕಾಗಿ ತರ್ತಾ ಇರುವಂಥದ್ದು. ನಾನು ಹೇಳ್ತಿರೋದು, ನಾನು ಸ್ಕೂಲ್ಗೆ ಹೋಗಿ ಸ್ಕೂಲ್ ಕಾಲೇಜುಗಳಿಗೆ ಹೋಗಿದ್ದೀವಿ, ನಮ್ಮ ಜೊತೆ ಬಂದವರಿದ್ದಾರೆ. ಆದರೆ ಪರಿಪೂರ್ಣವಾಗಿ ಅಲ್ಲೂ ಕೂಡ ಒಂದು ಅವಕಾಶ ಇತ್ತು ನೋಡಿ. ಪರಿಪೂರ್ಣವಾಗಿ ಈಗ ಕೆಲವು ಕಾಲೇಜಲ್ಲಿ ಓದ್ತಿರುವಾಗ ನಿಮ್ಗೆ ಗೊತ್ತಿರ್ಬೋದು, ಕೆಲವು ಕ್ರಿಶ್ಚಿಯನ್ ಮಹಿಳೆಯರು ಬರ್ತಾಯಿದ್ರು. ಅಂದರೆ ಅವರು ಕಂಪ್ಲೀಟಾಗಿ ಸಿಸ್ಟರ್ ಅಂತ ಕರಿತಾ ಇದ್ವಿ. ಅವ್ರಿಗೆ ಅವಕಾಶ ಇತ್ತು ಹಾಕ್ಕೊಳ್ಳೋಕ್ಕೆ, ಅವರ ಏನು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ. ನೋಡಿದ್ದೀರ ನೀವು? ಅಂದರೆ ಅವ್ರು ಕಂಪ್ಲೀಟಾಗಿ ಆ ಥರ ಬೇರೆ. ಅದಕ್ಕೂ ಕೂಡ ಭಾರತ ದೇಶದಲ್ಲಿ ಯಾವುದೇ ಅಪಸ್ವರ ಇಲ್ಲ. ಯಾಕಂದರೆ ಅವರು ಆಲ್ರೆಡಿ ಹಿಂಗಾಗಿರ್ತಾರೆ. ಅಥವಾ ಯಾರಾದರೂ ಸನ್ಯಾಸಿಯೇ ಆಗಬೇಕು ಅಂತಿದ್ರೆ ಅವ್ರಿಗೂ ಅವಕಾಶಗಳಿತ್ತು. ಸ್ಕೂಲ್ ಅಂತ ಬಂದಾಗ, ಕಾಲೇಜ್ ಅಂತ ಬಂದಾಗ ಸ್ಟೂಡೆಂಟ್ ಆಗಿಬಿಡುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು, ಈ ಹಿಂದೆ ಎಲ್ಲೂ ಇರಲಿಲ್ಲ ಭಾರತದಲ್ಲಿ, ನಿಮ್ಗೆ ಗೊತ್ತಿರ್ಬೋದಲ್ಲ. ಆದರೆ ಮದ್ರಸಕ್ಕೆ ಹೋಗಾಗ ಹಾಕ್ತಾಯಿದ್ರು. ಅದನ್ನು ಈಗಲೂ ಯಾರು ಬೇಡ ಅಂತ ಹೇಳ್ತಾ ಇಲ್ಲ.
ನಾನು ಹೇಳ್ತಿರೋದು ಇಂಥ ವಿಚಾರಗಳನ್ನು ಮಕ್ಕಳ ತಲೆಯಲ್ಲಿ ಸೇರಿಸೋದು ಬೇಡ. ತುಂಬ ಕಲೀಲಿ ಅವರು, ಉನ್ನತ ವಿದ್ಯಾಭ್ಯಾಸ ಆಗಲಿ, ಆದ ನಂತರ ಅವರು ಡಿಸೈಡ್ ಮಾಡ್ತಾರೆ ಮಾಡಬೇಕಾ ಮಾಡಬಾರ್ದಾ ಅಂತ ಅವರು ಡಿಸೈಡ್ ಮಾಡಲಿ.